ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ. ನಾನು ಅನುಪಮಾ. ಉತ್ತರ ಕರ್ನಾಟಕದ ಜನತೆಗೆ ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ಆರೋಗ್ಯ ಸೇವೆಗಳ ಮೂಲಕ ವಿಶ್ವಾಸಾರ್ಹ ಚಿಕಿತ್ಸೆಯನ್ನ ನೀಡುತ್ತಾ ಕಳೆದ 24 ವರ್ಷಗಳಿಂದ ಉತ್ತರ ಕರ್ನಾಟಕದ ಜನತೆಗೆ ಆರೋಗ್ಯದ ಆಶಾಕಿರಣವಾದ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು, ಸೇವಾ ಸೌಲಭ್ಯಗಳು, ಅದರ ಕಾರ್ಯವ್ಯಾಪ್ತಿಯ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರದ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಕರ್ನಲ್ ಎಂ ದಯಾನಂದ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಸರ್ ಎಲ್ರಿಗೂ ನಮಸ್ಕಾರ. ಸರ್, ಇವಾಗ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರವು ಸಮಾಜಕ್ಕೆ ನೀಡ್ತಾ ಇರುವ ಸೇವೆಗಳ ಕುರಿತು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ. ಈಗ ಸುಮಾರು 24 ವರ್ಷಗಳಿಂದ ನಾವು ನಮ್ಮ ಆಸ್ಪತ್ರೆ ಸೇವೆ ಕೊಡ್ತಾ ಇದೆ. ಆಗ ಶುರುವಾಗಿದ್ದು 2003-2004 ಶುರುವಾಗಿದ್ದು 1000 ಬೆಡೆಡ್ ಹಾಸ್ಪಿಟಲ್, 1000 ಬೆಡ್ಡಿನ ಆಸ್ಪತ್ರೆ ಶುರುವಾಯಿತು. ಅದರಲ್ಲಿ ಸುಮಾರು 16-17 ಡಿಪಾರ್ಟ್ಮೆಂಟ್ಸ್ ಇದೆ. ಎಲ್ಲ ಥರದ ಸೂಪರ್ ಸ್ಪೆಷಾಲಿಟಿ ಕೂಡ ಶುರುವಾಗಿದೆ. ಈಗ ಬರ್ತಾ ಬರ್ತಾ ಬೇರೆ ಬೇರೆ ಸಬ್ ಸ್ಪೆಷಾಲಿಟೀಸ್ ಕೂಡ ಓಪನ್ ಆಗಿದೆ. ಈಗ ಯಾವುದೇ ಒಂದು ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಇಲ್ಲ ಅಂತ ಇಲ್ಲ, ಎಲ್ಲ ಒಂದು ಲೆವೆಲಲ್ಲಿ ನಾವು ಕೊಡ್ತಾ ಇದ್ದೀವಿ. ಮತ್ತು 1000 ಇದರಲ್ಲಿ ಅದರ ಸಪೋರ್ಟಿಂಗ್ ಆಗಿ ಸುಮಾರು 150-200 ICU ಬೆಡ್ಸ್ ಕೂಡ ಇದ್ದಾವೆ. ಒಂದು 30 ಆಪರೇಷನ್ ಥಿಯೇಟರ್ಸ್ ಕೂಡ ಇದೆ. ಯಾವುದೇ ದಿವಸಲ್ಲಾದರೂ ಕೂಡ ಸುಮಾರು 60-70 ಸರ್ಜರೀಸ್ ಆಗ್ತದೆ ಒಂದು ದಿವಸದಲ್ಲಿ. ಆ್ಯಾವರೇಜ್ ನಂಬರ್ ಆಫ್ ಸರ್ಜರೀಸ್ ಕೂಡ ಮೋಸ್ಟ್ ಕಾಂಪ್ಲೆಕ್ಸ್ ಆ್ಯಂಡ್ ಅದರ್ ಸರ್ಜರೀಸ್ ಆರ್ ಹ್ಯಾಪನಿಂಗ್. ಸೊ 24 ವರ್ಷಗಳು ಟ್ರೇಸ್ ಮಾಡಬೇಕಂದ್ರೆ ರೈಟ್ ಫ್ರಮ್ ದ ಬಿಗಿನಿಂಗ್ ವಿ ಆರ್ ಆನ್ ದ ಟಾಪ್ ವೆನ್ ಇಟ್ ವಾಸ್ ಓಪನ್. ನಾಟ್ ದಟ್ ವಿ ಗ್ರ್ಯಾಜುಲಿ ಹಂಗಂತೇನಿಲ್ಲ, ಒಂದು ಶುರುವಾಗಿಂದಲೇ ಒಂದು ಭಾಳ ಒಂದು ಉತ್ತಮವಾದ ಹೈಯರ್ ಲೆವೆಲ್ ಸೂಪರ್ ಸ್ಪೆಷಾಲಿಟಿ ಕೊಡ್ತಾಯಿದ್ರು. ಬಟ್ ಬರ್ತಾ ಬರ್ತಾ ಅಂದರೆ ಒಂದು 24 ವರ್ಷದಲ್ಲಿ ಬಹಳ ಒಂದು ಸಾಧನೆಗಳು, ಬೇರೆ ಬೇರೆ ಸಾಧನೆಗಳು ಕೂಡ ಮಾಡಿದ್ದೇವೆ. ಯಾವುದೇ ಒಂದು ಸಬ್ ಸ್ಪೆಷಾಲಿಟಿನ ಯಾವುದೇ ಒಂದು ಇದಕ್ಕೋಸ್ಕರ ಇದಿಲ್ಲ ನಾವು ಬೇರೆ ಕಡೆ ಹೋಗ್ಬೇಕಂತೇನು ಯಾವುದೇ ಕಾರಣಕ್ಕೂ ಹೋಗಂಗಿಲ್ಲ. ಎಲ್ಲ ಥರದ ಕಾಂಪಿಟೆಂಟ್ ಸರ್ಜನ್ಸ್ ಇದ್ದಾರೆ, ಫಿಸಿಷಿಯನ್ಸ್ ಇದ್ದಾರೆ, ಎಕ್ವಿಪ್ಮೆಂಟ್ ಇದೆ. ಟೆಕ್ನಾಲಜಿಕಲಿ ವಿ ಆರ್ ದಿ ಮೋಸ್ಟ್ ಇನ್ ದ ಲೀಡಿಂಗ್ ಎಜ್ ಆಫ್ ಟೆಕ್ನಾಲಜಿ. ಯಾವುದೇ ಒಂದು ಟೆಕ್ನಾಲಜಿ ನಮ್ಮ ದೇಶದಲ್ಲಿ ಇಂಟ್ರೊಡ್ಯೂಸ್ ಆದ ತಕ್ಷಣವೇ ನಮ್ಮ ಚೇರ್ಮನ್ ಅವ್ರು ಹೇಳ್ತಾರೆ, ನೀವು ಅಲ್ಲಿ ಹೋಗಿ ನೋಡ್ಕೊಂಡು ಬನ್ನಿರಿ, ಅದು ಹೆಂಗಿದೆ, ಅದನ್ನು ನಮ್ಮ ಆಸ್ಪತ್ರೆಗೆ ಬರಬೇಕು. ಯಾವುದೇ ಒಂದು ಫೈನಾನ್ಷಿಯಲ್ ಕನ್ಸ್ಟೆಂಟ್ಸ್ ಇಲ್ಲ. ನಮ್ಮ ಈ ಏರಿಯಾದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಒಂದು ಟಾಪ್ ಮೋಸ್ಟ್ ಲೀಡಿಂಗ್ ಎಡ್ಜ್ ಟೆಕ್ನಾಲಜಿ ನಮ್ಮ ಹತ್ರ ಇರಬೇಕಂತ ಅವ್ರದ್ದು ಒಂದು ಆಸೆ. ಈಗ ಕೂಡ ನಮ್ಮ ಜೊತೆಯಲ್ಲಿ ಅಷ್ಟೇ, ನಾವು ಯಾರ್ಯಾರು ಎಷ್ಟೆಷ್ಟು ವಯಸ್ಸಿದ್ರು ಕೂಡ ಅವರು ಹಿ ಈಸ್ ದ ಯಂಗೆಸ್ಟ್ ಅಮಾಂಗ್ಸ್ಟ್ ಅವರ್ ಕ್ರೌಡ್. ಈವನ್ ಲಾಸ್ಟ್ ಇಯರ್ ಕೂಡ ನಾವು ಅರಬ್ ಹೆಲ್ತ್ ದುಬೈಯಲ್ಲೆಲ್ಲ ಹೋಗಿ ವಿಸಿಟ್ ಮಾಡಿ ಬೆಸ್ಟ್ ಆದ ಎಕ್ವಿಪ್ಮೆಂಟ್ ಎಲ್ಲ ನೋಡಿಕೊಂಡು ಬಂದಿದ್ದೀವಿ. ಅದು ಕೂಡ ಪ್ರೀವಿಯಸ್ ಇಯರ್ ಕೂಡ ಈ ವೆಂಟ್ ಟು ಚೈನಾ to see what are the new health equipments that have come in the technological field and we must have it. ಇದು ಅವ್ರದ್ದು ಒಂದು ಧ್ಯೇಯ. ಯಾವುದರಲ್ಲೂ ಒಂದು ಶಾರ್ಟೇಜ್ ಇರಬಾರ್ದು. ಕಾಂಪಿಟೆಂಟ್ ಸರ್ಜನ್ಸಲ್ಲಿ ಕೂಡ ಶಾರ್ಟೇಜ್ ಇರಬಾರ್ದು, ಕಾಂಪಿಟೆಂಟ್ ಡಾಕ್ಟರ್ಸ್ ಕೂಡ ಇರಬಾರ್ದು, ಆ್ಯಂಡ್ ಬೆಸ್ಟ್ ಆದ ಟೆಕ್ನಾಲಜಿ ಕೂಡ ಇರಬಾರ್ದು. ಸೊ ನೀವು ಯಾವುದೇ ಥರ ನೋಡ್ರಿ, ನಮ್ಮ ಉತ್ತರ ಕರ್ನಾಟಕ ಅಬೌಟ್ 5-6 districts that you see, we are the leading edge ಲಾರ್ಜೆಸ್ಟ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ದಟ್ ಐ ಕ್ಯಾನ್ ಕ್ಲೇಮ್ ಆಫ್. ಖಂಡಿತ ಸರ್. ಸರ್, ಇನ್ನು ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಒಂದು ಪ್ರಮುಖ ವಿಭಾಗಗಳ ಕುರಿತು ಮತ್ತು ಅವು ಹೇಗೆ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ ಅದರ ಕುರಿತು ಸರ್. ನಾನು ಮುಂಚೆ ಹೇಳಿದಾಗ ಒಂದು 15-16 ಸೂಪರ್ ಸ್ಪೆಷಾಲಿಟಿ ಕೂಡ ಇದೆ ನಮ್ಮ ಹತ್ರ. ಅದರಲ್ಲಿ ಕೆಲವು ಟೀಚಿಂಗ್ ಪ್ರೋಗ್ರಾಮ್ಸ್ ಇದೆ, ಕೆಲವು ಓನ್ಲಿ ಸೂಪರ್ ಸ್ಪೆಷಾಲಿಟಿ ಪ್ರೋಗ್ರಾಮ್ಸ್ ಇದೆ. ನಾವು ಯಾವುದು ಇಲ್ಲ ಅಂತ ಹೇಳೋಂಗಿಲ್ಲ. ನಾವು ಹೈಲೈಟ್ ಮಾಡಬೇಕಂದ್ರೆ ಕಾರ್ಡಿಯೋಥೊರಾಸಿಕ್ ಸರ್ಜರಿ, ಕಾರ್ಡಿಯಾಲಜಿ ಕೂಡ ಇದೆ, ಗ್ಯಾಸ್ಟ್ರಾಂಟೊಲಜಿ, ಗ್ಯಾಸ್ಟ್ರೋಇಂಟೆಸ್ಟಿನಲ್ ಸೈನ್ಸಸ್ ಸರ್ಜರಿ ಕೂಡ ಇದೆ. ಲೈಕ್ ಐ ವಾಸ್ ಟೆಲಿಂಗ್ ಯು ಅಬೌಟ್ ದ ಲಿವರ್ ಟ್ರಾನ್ಸ್ಪ್ಲಾಂಟ್ ಪ್ರೋಗ್ರಾಮ್. ಕಿಡ್ನಿನಲ್ಲಿ ಯೂರಾಲಜಿ, ನೆಫ್ರಾಲಜಿ ಇದೆ. ಪ್ಲಾಸ್ಟಿಕ್ ಸರ್ಜರಿ ಬಹಳ ಒಂದು ಉತ್ತಮ ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು 26-25 ವರ್ಷದ ಒಂದು ಸ್ಮೈಲ್ ಟ್ರೈನ್ ಅಂತ ಪ್ರೋಗ್ರಾಮ್ ನಮ್ಮ ಈಗ ಪ್ರೆಸೆಂಟ್ ಪ್ರಿನ್ಸಿಪಲ್ ಇದ್ದಾರೆ ಡಾಕ್ಟರ್ ರಾಜೇಶ್ ಪವರ್. ಅವರು ಮೊದಲಿಂದನೂ ಹೈಯೆಸ್ಟ್ ನಂಬರ್ ಆಫ್ ಸ್ಮೈಲ್ ಟ್ರೈನ್ ದಿ ಲಿಪ್ ಆ್ಯಂಡ್ ದಿಸ್ಟಿಂಗ್ ಸರ್ಜರೀಸ್ ದಟ್ ಈಸ್ ಕ್ಯಾರಿಡ್ ಔಟ್. ಸೊ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಹೈಲೈಟ್ ಮಾಡೋಕ್ಕೆ ನಾನು ಇಷ್ಟಪಡೋದಿಲ್ಲ, ಬಟ್ ವಿ ಆರ್ ಹ್ಯಾವಿಂಗ್ ಲೀಡಿಂಗ್ ಏಜ್ ದಿಸ್ಟಿಂಗ್ ಇನ್ ಆಲ್ ದ ಸೂಪರ್ ಸ್ಪೆಷಾಲಿಟೀಸ್. ಇನ್ನು ನ್ಯೂರಾಲಜಿ, ನ್ಯೂರೋ ಸರ್ಜರಿ ಇದೆ, ಮತ್ತು ಇದು ಕ್ಯಾನ್ಸರ್ ಸರ್ಜರೀಸ್ ಇದೆ. ಕ್ಯಾನ್ಸರ್ ಸರ್ಜರಿನಲ್ಲಿ ಎಲ್ಲದೂ ಇದೆ. ಕ್ಯಾನ್ಸರ್ ಸರ್ಜರಿ, ಮೆಡಿಸಿನ್, ಗೈನಕಾಲಜಿಕಲ್ ಕ್ಯಾನ್ಸರ್ ಸರ್ಜರಿ, ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಸರ್ಜರಿ, ಪೀಡಿಯಾಟ್ರಿಕ್ ಹೆಮಟೋ ಆಂಕಾಲಜಿ, ನ್ಯೂಕ್ಲಿಯರ್ ಮೆಡಿಸಿನ್. ಯಾವುದೇ ಇದರಲ್ಲೂ ಕೂಡ ನಾನು ರೈಲಾಗಿ ಹೇಳೋಕ್ಕಾಗೋದಿಲ್ಲ, ಎಲ್ಲದರಲ್ಲೂ ಒಂದು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಸರ್, ಈಗ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಪೇಪರ್ಲೆಸ್ ಆಸ್ಪತ್ರೆ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಅಳವಡಿಸಿಕೊಂಡ ಹೆಗ್ಗಳಿಕೆಯನ್ನು KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಪಡೆದುಕೊಂಡಿದೆ. ಈ ಒಂದು ಮಹತ್ವದ ಪ್ರಯಾಣದ ಕುರಿತು ಇದು ಸುಮಾರು
1.5-2 ವರ್ಷದಿಂದ ನಾವು ಎಲ್ಲೋ ಒಂದು ಕಡೆ ನೋಡಿದ್ವಿ ಇದೊಂದು ಈ ಥರ ಬಂದಿದೆ ಆಸ್ಪತ್ರೆಯಲ್ಲಿ ಪೇಪರ್ಲೆಸ್ ಆಸ್ಪತ್ರೆ ಮಾಡಬೇಕು ಅಂತ. ಅದಕ್ಕೆ ಮುಂಚೆನೇ ಚೇರ್ಮನ್ ಅವರು ಹೇಳಿದ್ರು ಇತ್ತು IT ದೇರ್ ಇಸ್ ನೋ ಕನ್ಸ್ಟೆಂಟ್ ಆಫ್ ಬಜೆಟ್, ಯು ಬ್ರಿಂಗ್ ದ ಬೆಸ್ಟ್ ಆಫ್ ದ ಟೆಕ್ನಾಲಜಿ ಅಂತ ಹೇಳ್ತಾರೆ. ಸೊ ನಾವು ನೋಡಿದ್ವಿ ಎಲ್ಲೋ. ನಾವು ಸೆಕೆಂಡ್ ಪಾಯಿಂಟ್ ಏನಂತಂದರೆ ಇದು ನಾವು ಕರ್ನಾಟಕದಲ್ಲೇ ಫಸ್ಟ್ ನಮ್ಮ ಆಸ್ಪತ್ರೆಗೆ ಬರಬೇಕು ಅಂತ ಒಂದು ನಮ್ಮ ಆಸೆ ಇತ್ತು. ನಾವು ಹೊರಗಡೆ ಬಾಂಬೆನಲ್ಲಿ ಒಂದು ಆಸ್ಪತ್ರೆ ಇದೆ DB ಪಾಟೀಲ ಮೆಡಿಕಲ್ ಕಾಲೇಜ್, ಅಲ್ಲಿ ನೋಡ್ಕೊಂಡು ಬಂದ್ವಿ. ಸೊ ಇಮಿಡಿಯೇಟಾಗಿ ನಾವು ಈ ಟೆಕ್ನಾಲಜಿ ಅಡಾಪ್ಟ್ ಮಾಡಿದ್ವಿ. ವಿದಿನ್ 3 months ವಿ ಗಾಟ್ ದಿಸ್ ವಾಟ್ ಇಸ್ ನೋನ್ ಎಸ್ ಅ ಪ್ರೆಸ್ಕೋ. ಇಟ್ಸ್ ಲೈಕ್ E-tab. All medical records, case sheet, doctor's writing, everything is on that, and we can do video counseling in that, convince the patients, photographs in that. ಬಹಳ ಫೆಸಿಲಿಟೀಸ್ ಇದೆ, ನಾವು ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಇದರಿಂದ ನಮಗೆ ಇಮಿಡಿಯೇಟ್ ನಮ್ದು ಏನು ಅಡ್ವಾಂಟೇಜ್ ಏನಂದರೆ 70% ಆಫ್ ಅವರ್ ಪೇಪರ್ ಇಸ್ ಸೇವ್ಡ್. ದಟ್ ಈಸ್ ಈಕ್ವಲೆಂಟ್ ಟು ಆಲ್ಮೋಸ್ಟ್ 1.5 to 2 crore rupees per year we are saving just on papers. Also indirectly supports in environmental this thing also, stress also. Suppose we would have used say 2 crore, it must have about 7,000 to 6,000 trees. So that is also in a way we are contributing to becoming a kind of environmentally conscious university. ಸೊ ಇದು ಸೇವ್ ಆಗಿದೆ. ಇನ್ನೂ ಕೆಲವು ಡಿಪಾರ್ಟ್ಮೆಂಟ್ಸಲ್ಲಿ ನಾವು ಮಾಡ್ತಾ ಇದ್ದೀವಿ. IT ಅಡಾಪ್ಷನ್ ಈಸ್ ಎಂಡ್ಲೆಸ್. ಸೊ ಇಟ್ ಟೇಕ್ಸ್ ಟೈಮ್, ಸ್ವಲ್ಪ ಸಮಯ ಹಿಡಿತದೆ ನಾವು ಅಡಾಪ್ಟ್ ಮಾಡೋದಕ್ಕೆ. ಅದು ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ನಾವು ಇನ್ ದ ನೆಕ್ಸ್ಟ್ 6 months ಅವರ್ ಚಾರಿಟಬಲ್ ಹಾಸ್ಪಿಟಲ್ ವಿಚ್ ಇಸ್ 1,200 beds ಈಸ್ ಆಲ್ಸೋ ಗೋನ್ ಟು ಅಡಾಪ್ಟ್ E-tab ಸಿಸ್ಟಮ್ ಅಡಾಪ್ಟ್ ಮಾಡ್ವಿ. ಆವಾಗ ಟೋಟಲಿ ನಾವು ಬರೆಯೋದು ಪೇಪರ್ ಯೂಸ್ ಮಾಡೋದು ಕಡಿಮೆ ಆಗ್ತದೆ. ಸೊ ದಟ್ಸ್ ಅಗೇನ್ ಎ ಬಿಗ್ ಅಡ್ವಾಂಟೇಜ್. ಇನ್ ಅಬೌಟ್ 4 to 5 months we'll have that in the charitable side also. Other than that, there is a chat bot we have made with artificial intelligence. So what it does, like a conversational, any person can ask, patient's relative, doctors can ask questions. Most of the time it will give you, we have made in such a way that it gives appropriate answer. You don't have to interact with a human being. ನಾವು ಯಾರಿಗಾದ್ರು ಫೋನ್ ಮಾಡಿ ಏನು ಬೇಕಾಗಿಲ್ಲ. ಇಟ್ಸ್ ಅ ವಾಟ್ಸಪ್ ಬೇಸ್ಡ್ ಸಿಸ್ಟಮ್, ಚಾಟ್ ಬೋಟ್ ಸಿಸ್ಟಮ್, KLE ಮಿತ್ರ ಅಂತ. ಸೊ ದಟ್ ಮೇಕ್ಸ್ ಲೈಫ್ ಈಸಿಯರ್. ಕೆಲವೆಲ್ಲ ಕಾಮನ್ಲಿ ಆಸ್ಡ್ ಕ್ವಶನ್ಸ್ ಏನೇನಿರ್ತದೆ ಅದರಲ್ಲೇ ನಿಮಗೆ ಆನ್ಸರ್ ಬರ್ತದೆ. ಅದು AI ಬೇಸ್ಡ್. ಸೊ ಹೀಗೆ ನಾವು ಕೆಲವೆಲ್ಲ ನಾವು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ನಾವು ಮಾಡೋ ಇದರಲ್ಲಿ ನಾವು ಪ್ರೋಗ್ರೆಸ್ ಮಾಡ್ತಾ ಇದ್ದೇವೆ. ಜನತೆಗೆ ಒಂದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಆರೋಗ್ಯದ ಒಂದು ಚಿಕಿತ್ಸೆಯನ್ನು ಕೊಡುವುದರ ಜೊತೆಗೇನೆ ಪರಿಸರದ ಕಾಳಜಿಯನ್ನು ಕೂಡ ವಹಿಸ್ತಾ ಇದೆ ಅಂತ ಹೇಳ್ಬೋದು KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ. ಸರ್, ಇನ್ನು ರೋಬೋಟಿಕ್ ಸರ್ಜರಿ ಆಗಿರ್ಬೋದು ಮತ್ತು ಕಿಡ್ನಿ ಲಿವರ್ ಕಸಿ ಮಾಡುವಂತಹ ಕೇಂದ್ರಗಳನ್ನು ಸ್ಥಾಪಿಸಿ ಒಂದು ಹೊಸ ಮೈಲಿಗಲ್ಲನ್ನೇ ಸ್ಥಾಪಿಸಿದೆ ಅಂತ ಹೇಳ್ಬೋದು KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ. ಈ ಒಂದು ಕೇಂದ್ರಗಳ ಒಂದು ವೈಶಿಷ್ಟ್ಯತೆಯ ಬಗ್ಗೆ ತಿಳಿಸ್ಕೊಡೋದಾದ್ರೆ ಸರ್. ಮೊದಲನೇದಾಗಿ ನಮ್ಮ ರೋಬೋಟಿಕ್ ಸೆಂಟರ್ ಇದೆ. ನಾವು ಇದು SSI ಮಂತ್ರ ಅಂತ ಹೇಳ್ತಾರೆ. ಇದು ಇಂಡಿಜಿನಿಯಸ್, ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿರೋ ಒಂದು ಕಾರ್ಡಿಯೋಥೊರಾಸಿಕ್ ಸರ್ಜನ್ ಡಾಕ್ಟರ್ ಶ್ರೀವಾಸ್ತವ್ ಅಂತ ಅವರು ಒಂದು ಟೀಮ್ ಮಾಡಿದ್ದಾರೆ. ಒಂದು ಬಹಳ ಸಫಲವಾಗಿದೆ ಇದು. ಕಂಪೇರ್ ಟು ಅದರ್ ದೆನ್ ದಟ್ ಮ್ಯಾಚಿಂಗ್ ಇದ್ದರೆ ವಾಟ್ ಇಸ್ ನೋನ್ ಆಸ್ ಡವಿಂಚಿ ರೋಬೋಟಿಕ್ ಸಿಸ್ಟಮ್ ಅಂತ ಅಮೇರಿಕದಿಂದ ಬರ್ತದೆ. ಫಸ್ಟ್ಲಿ ಇಟ್ಸ್ 2 to 3 times ಕಾಸ್ಟ್ಲಿ, ಆ್ಯಂಡ್ ಸೆಕೆಂಡ್ಲಿ ಲಾಟ್ ಆಫ್ ಪ್ರೀ ಕಂಡೀಷನ್ಸ್ ಆ್ಯಂಡ್ ಡಿಫಿಕಲ್ಟಿ ಇದೆ. ನಮಗೆ ಲರ್ನಿಂಗ್ ಕರ್ವ್ ಕೂಡ ಜಾಸ್ತಿ ಇದೆ. ನಮ್ಮ ಟ್ರೈನಿಂಗ್ ಮಾಡಬೇಕಂದ್ರೆ ಅವರು ಸ್ವಲ್ಪ ಸಮಯ ಜಾಸ್ತಿ ಹಿಡಿತದೆ. ವೆರಸ್ ದಿಸ್ ಇಂಡಿಜಿನಿಯಸ್ ಒನ್ ಇಸ್ ಮಚ್ ಬೆಟರ್. ನಾವು ಈಗ ಸುಮಾರು 1 ವರ್ಷ 1-2 ತಿಂಗಳಾಗಿದೆ. ಈಗ ಸುಮಾರು 67-68 ಸರ್ಜರೀಸ್ ಆಗಿದೆ. ಮೋಸ್ಟ್ಲಿ ನಾವು ಕ್ಯಾನ್ಸರ್ ಸರ್ಜರೀಸ್ ಮಾಡ್ತಾ ಇದ್ದೇವೆ. ಬಿಕಾಸ್ ಕ್ಯಾನ್ಸರ್ ಸರ್ಜರೀಸ್ ಭಾಳ ಎಕ್ಸ್ಟೆನ್ಸಿವ್, 6 ಗಂಟೆ 8 ಗಂಟೆ 10 ಗಂಟೆ ಸಮಯ ಹಿಡಿತದೆ. ಇದರಲ್ಲಿ ಈ ರೋಬೋಟಿಕ್ ಸರ್ಜನಲ್ಲಿ ಸಮಯ ಕೂಡ ಕಡಿಮೆ ಹಿಡಿತದೆ, ಮೋರ್ ಎಫೆಕ್ಟಿವ್, ಆ್ಯಸ್ ವೆಲ್ ಆಸ್ ಪೇಷಂಟ್ ರಿಕವರ್ಸ್ ಬೇಗ ಗುಣಮುಖರಾಗ್ತಾರೆ ಪೇಷಂಟ್ಸು. ಸೊ ಅದರಿಂದ ಇದು ಬಹಳ ಉತ್ತಮ ನಡೀತಿದೆ. ಸುಮಾರು 40-45 ಸರ್ಜರೀಸ್ ನಾವು ಕ್ಯಾನ್ಸರ್ ಸರ್ಜರೀಸ್ ಮಾಡಿದ್ದೀವಿ. ಇನ್ನು ಕೆಲವೆಲ್ಲ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸರ್ಜರಿ, ಲಿವರು, ಇಂಟೆಸ್ಟೈನ್ಸು, ಇದ್ರ ಸರ್ಜರೀಸ್ ಕೂಡ ಮಾಡಿದ್ದೇವೆ. ಕೆಲವು ಗೈನಕಾಲಜಿಕಲ್ ಸರ್ಜರೀಸ್, ಹಿಸ್ಟ್ರೆಕ್ಟಮಿ ಅಂತ ಸರ್ಜರೀಸ್, ಬಹಳ ಕಡಿಮೆ ಒಂದು ಯೂರಾಲಜಿ ಸರ್ಜರೀಸ್ ಮಾಡಿದ್ದೇವೆ. ಸೊ ಇನ್ನೂ ಬೇರೆ ಬೇರೆ ಸ್ಪೆಷಾಲಿಟೀಸ್ ಕೂಡ ನಾವು ಡಾಕ್ಟರ್ಸಿಗೆ ಸ್ಪೆಷಲಿಸ್ಟ್ ಕರೆಸಿ ಟ್ರೈನಿಂಗ್ ಮಾಡ್ತಾ ಇದ್ದೇವೆ. ಇದು ದೇರ್ ಇಸ್ ನೋ ಲಿಮಿಟ್, ಇಟ್ ಕ್ಯಾನ್ ಬಿ ಫರ್ದರ್ ಇನ್ಕ್ರೀಸ್. ಸೊ ವಿ ಆರ್ ಟ್ರೈಯಿಂಗ್. ಆ್ಯಂಡ್ ಇದ್ರ ಮಧ್ಯದಲ್ಲಿ ನಮ್ಮ ಚೇರ್ಮನ್ ಅವರು ಬೇರೆ ಎಲ್ಲೋ ವಿಸಿಟ್ ಮಾಡಿ ನೋಡಿದ್ರು. ಅವ್ರ ಹತ್ರ ಲೇಟೆಸ್ಟ್ 3rd generation ಎಕ್ವಿಪ್ಮೆಂಟ್ ಇದೆ, ನೀವು ಯಾಕೆ ತೊಗೊಳ್ಬೋದು ಅಂತ. ಸೊ ನಾವು ಇನ್ another 2 to 3 months ವಿಲ್ ಅಕ್ವೈರ್ ದ latest generation robotic surgery also. And also there is one robotic assisted surgery for knee transplant. ಅದರ ಡೆಮಾನ್ಸ್ಟ್ರೇಷನ್ ಈಗ ನಡೀತಾ ಇದೆ February 1st, 2nd, 3rd. ಅದಾದಮೇಲೆ ನಾವು ಫಾರ್ ಜಾಯಿಂಟ್ ಸರ್ಜರೀಸ್ ಒಂದು ಬಹಳ ಅಕ್ಯುರೇಟಾಗಿ ಸರ್ಜರಿ ಮಾಡೋದಕ್ಕೋಸ್ಕರ, ಯಾಕೆಂದರೆ ಜಾಯಿಂಟ್ ಸರ್ಜರಿ ಒಂದು ಸರಿ ಮಾಡಿದ್ಮೇಲೆ ರಿವಿಷನ್ ಮಾಡೋದಕ್ಕೆ ಭಾಳ ಕಷ್ಟ ಆಗ್ತದೆ, ಏನಾದರೂ ಸ್ವಲ್ಪ ಡಿಫಿಕಲ್ಟಿ ಇದ್ದರೆ. ಸೊ ದಿಸ್ ಹೆಲ್ಪ್ಸ್ ರೋಬೋಟಿಕ್ ಅಸಿಸ್ಟೆಡ್ ಸರ್ಜರಿ ಹೆಲ್ಪ್ಸ್ ಇನ್ ಅಕ್ಯುರೇಟ್ knee and
ಹಿಪ್ ಟ್ರಾನ್ಸ್ಪ್ಲಾಂಟ್ಸ್. ಸರ್, ಇವಾಗ ಈ ಒಂದು ರೋಬೋಟಿಕ್ ಸರ್ಜರಿ ಆಗಿರ್ಬೋದು, ಈ ಒಂದು ಕಿಡ್ನಿ ಮತ್ತು ಲಿವರ್ ಒಂದು ಟ್ರಾನ್ಸ್ಪ್ಲಾಂಟ್ ರೀತಿಯ ಒಂದು ಚಿಕಿತ್ಸೆ ಆಗಿರ್ಬೋದು, ಈ ರೀತಿಯ ಒಂದು ಚಿಕಿತ್ಸೆಯನ್ನು ನೀಡಿ ಅದು ಯಶಸ್ವಿಯಾದಾಗ ಆ ಒಂದು ಅನುಭವ ಯಾವ ರೀತಿ ಇರುತ್ತೆ ಸರ್? ಭಾಳ ಸ್ಯಾಟಿಸ್ಫೈಯಿಂಗ್ ಇದೆ ಇದು. ಕೆಲವೆಲ್ಲ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಒಬ್ಬ ನಮ್ಮ ಕೊಲ್ಹಾಪುರಿಂದ ಒಬ್ಬ ಪೇಷಂಟ್ ಬರ್ತಾರೆ. ಅವರು ಹಿ ವಾಸ್ ಇನ್ ಆಲ್ಮೋಸ್ಟ್ ಲೈಕ್ ಎ ಡೆತ್ ಬೆಡ್ ಬಿಕಾಸ್ ಆಫ್ ಸಿರೋಸಿಸ್ ಆಫ್ ಲಿವರ್ ಅಂತ ಹೇಳ್ತಾರೆ. ಟ್ರಾನ್ಸ್ಪ್ಲಾಂಟ್ ಆಗಲೇಬೇಕು. ಅದಾದಮೇಲೆ ಎವ್ರಿ ಟೈಮ್ ಅವರು ನಮ್ಮ ಆಸ್ಪತ್ರೆ ರಿವ್ಯೂಗೆ ಬಂದಾಗ ನನಗೆ ಮೀಟ್ ಮಾಡಿ ಹೋಗ್ತಾರೆ. ಎಲ್ಲ ಡಾಕ್ಟರ್ಸ್ ಎಲ್ಲ ಈ ಲುಕ್ಸ್ ಲೈಕ್ ಎ ಫಿಲ್ಮ್ ಹೀರೋ ನಾವು. ಈಸ್ ರಿಕವರ್ಡ್ ಸೋ ಗುಡ್, ಐ ಮೀನ್ ಸೋ ವೆಲ್. So that gives tremendous amount of satisfaction to us. And also ನಾನು ಒಂದು ವಿಶೇಷವಾಗಿ ನಾನು ಹೇಳಬೇಕಂತಂದರೆ, ನಮ್ಮ ಕಾಸ್ಟ್ ಈಸ್ ಆಲ್ಮೋಸ್ಟ್ half to 60% of what the cost is in other places. ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋದಿರ್ಬೋದು, ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಇರ್ಬೋದು, ಬಹಳ ಕಾಸ್ಟ್. ಆ್ಯಂಡ್ ಅವರ್ ಚೇರ್ಮನ್ ಇನ್ಸಿಸ್ಟೆಡ್ ದಟ್ ಇಟ್ ಹ್ಯಾಸ್ ಟು ರೀಚ್ ದಿ ಮೋಸ್ಟ್ ಅನ್ಅಫೋರ್ಡಬಲ್ ಪೀಪಲ್ ಆಲ್ಸೋ. ಇಟ್ ಈಸ್ ನಾಟ್ ಜಸ್ಟ್ ಟು ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನು ನಾವು ಇಲ್ಲೇ ಮಾಡಬೇಕು ಅಂತ ಏನಿಲ್ಲ. ಯಾರಿಗೆ ನೀಡಿದೆ ಅದೊಂದು, ಮತ್ತು ಭಾಳ ಅಫೋರ್ಡಬಲ್ ಪ್ರೈಸಲ್ಲಿ ನಾವು ಎಲ್ಲ ಟ್ರಾನ್ಸ್ಪ್ಲಾಂಟ್ ಕೂಡ ಭಾಳ 75% ಆಫ್ ವಾಟ್ ಅದರ್ ಬೇರೆ ಯಾರು ಚಾರ್ಜ್ ಮಾಡ್ತಾರೆ ಆ ರೇಟ್ಸಲ್ಲಿ ನಾವು ಮಾಡ್ತಾಯಿದ್ದೀವಿ. ರಿಸಲ್ಟ್ಸ್ ಕೂಡ ಭಾಳ ಉತ್ತಮವಾಗಿ. ಸರ್, ಇವಾಗ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ರೋಗಿಯ ಚಿಕಿತ್ಸೆ ಹಾಗೂ ಸೇವೆಗಳನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅಂತ ಹೇಳಿ ಯಾವೆಲ್ಲ ಒಂದು ಆಧುನಿಕ ತಂತ್ರಜ್ಞಾನಗಳನ್ನು, ಲೇಟೆಸ್ಟ್ ಟೆಕ್ನಾಲಜಿಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಸರ್? ಟೆಕ್ನಾಲಜಿ ಒಂದು ಪಾರ್ಟ್ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇಸ್ ಹ್ಯೂಮನ್ ಸ್ಕಿಲ್ಸ್. ಸೊ ಅದಕ್ಕೆ ಏನು ಭಾಳ ಇಂಪಾರ್ಟೆಂಟ್, ನಮ್ಮ ದೇಶದಲ್ಲಿ ಏನಿದೆ ಅಂದರೆ ನ್ಯಾಷನಲ್ ಅಕ್ರಿಡಿಟೇಷನ್ ಬಾಡಿ ಇದೆ. ಸೊ in last July, we had a full national accreditation body accreditation. That it all standardizes all protocols, procedures, rules, compliances, ಏನೇನು ಬೇಕು ಮೆಡಿಕಲ್ ಫೀಲ್ಡಲ್ಲಿ ಅದೆಲ್ಲ ಇದ್ರೇ ನಮ್ಮ ಹಾಸ್ಪಿಟಲ್ ರೆಕಾಗ್ನಿಷನ್ ಕೊಡೋದು. ಅದನ್ನು ನಾವು ಒಂದು ಮಾಡಿದ್ದೇವೆ. ಫಸ್ಟ್ ಇಟ್ಸ್ ಅಚೀವ್ಮೆಂಟ್ ಆಫ್ ಎ ಲಾರ್ಜ್ ಹಾಸ್ಪಿಟಲ್ ಲೈಕ್ ಅವರ್ಸ್. ನ್ಯಾಷನಲ್ ಅಕ್ರಿಡಿಟೇಷನ್ NABH ಅಂತ ಹೇಳ್ತಾರೆ. ಫುಲ್ ಅಕ್ರಿಡಿಟೇಷನ್ ನಮ್ಗೆ ತಲುಪಿದೆ. ಅದರಿಂದ ಅಡ್ವಾಂಟೇಜಸ್ ಏನು? ಡಾಕ್ಯುಮೆಂಟೇಷನ್ ಸ್ಟ್ಯಾಂಡರ್ಡೈಸೇಷನ್ ಆಗ್ತದೆ, ಜನರ ಇಂಟ್ರ್ಯಾಕ್ಷನ್ನು, ಎಲ್ಲ ಪ್ರೋಟೋಕಾಲ್ಸ್ ಇರ್ತದೆ. ಎವ್ರಿ ಒನ್ ಬಿಕಮ್ಸ್ ರೆಸ್ಪಾನ್ಸಿಬಲ್. ಬಿಕಾಸ್ ನೀವು ಇದು ಮಾಡಬೇಕಾದ್ರೆ ಈ ಪ್ರೋಟೋಕಾಲ್ ಪ್ರಕಾರನೇ ಮಾಡಬೇಕು. ಡಾಕ್ಟರ್ಸ್ ಅಂದರೆ ನೀವು ಪ್ರೀ ಸರ್ಜರಿ ಈ ಕ್ವಶನ್ಸ್ ಕೇಳಬೇಕು, ಈ ಕಡೆ ಸೈಡಲ್ಲಿ ನೀವು ಆಪರೇಷನ್ ಮಾಡಬೇಕಂದ್ರೆ ನೀವು ಈ ಥರ ಮಾರ್ಕ್ ಮಾಡಬೇಕು, ಸೊ ದಟ್ ದೆರ್ ಇಸ್ ನೋ ರಾಂಗ್ ಪಾರ್ಟ್ ಸರ್ಜರಿ ಆಗಬಾರ್ದು. ಇದೆಲ್ಲ ಹೆಂಗಾಗ್ತದೆ ಅಂದರೆ ಅಕ್ರಿಡಿಟೇಷನ್ ಬಾಡಿ ಇರ್ತದೆ. ಅವರು it's about almost 1 year we have taken to establish that, and we have last July we achieved that NABH accreditation ಅಂತ ಹೇಳ್ತಾರೆ. ಅದು ಮಾಡಿದೆ. ಇದನ್ನೆಲ್ಲ ಡೆಲಿವರಿ ಮಾಡೋದಕ್ಕೆ ಒಂದು ಕಾಂಪಿಟೆನ್ಸಿ ಬೇಕು. ಇನ್ನೊಂದು ಸ್ಪೆಷಲಿ ನರ್ಸಸ್ ಫಾರ್ಮ್ ಆಲ್ಮೋಸ್ಟ್ 60% ನಮ್ಮದು ಸ್ಟಾಫ್ ನರ್ಸಸ್ಸೇ ಇರ್ತಾರೆ. ಅದರಲ್ಲಿ ಏನು ಲ್ಯಾಕಿಂಗ್ ಅಂತ ನಾವು ನೋಡಿದ್ದು ಅಂದರೆ ನಮ್ಮದು ಸಾಫ್ಟ್ ಸ್ಕಿಲ್ಸ್. So now we have got an expert from Bangalore. She comes every month to train our nursing staff and other staff also in soft skills. ನಾವು ಹೆಂಗೆ ಇಂಟ್ರ್ಯಾಕ್ಟ್ ಮಾಡಬೇಕು ಪೇಷಂಟ್ ಜೊತೆಲಿ, ಹೆಂಗೆ ಇಂಟ್ರ್ಯಾಕ್ಟ್ ಮಾಡಬೇಕು, ಪೇಷಂಟ್ ರಿಲೇಟಿವ್ಸ್ ಜೊತೆಲಿ ಹೆಂಗೆ ಮಾತಾಡಬೇಕು. ಆದರೆ ಪೇಷಂಟ್ ಈಸ್ ಸ್ಟ್ರೆಸ್ಡ್, ಆ್ಯಂಕ್ಷಸ್, ರಿಲೇಟಿವ್ಸ್ ಆರ್ ಸ್ಟ್ರೆಸ್ಡ್ ಆ್ಯಂಡ್ ಆ್ಯಂಕ್ಷಸ್. ಅವರು ಅಟ್ ಟೈಮ್ಸ್ they become little worried and they ask, maybe in our this thing it's irrelevant questions, but you have to be patient, talk to them, ಕನ್ವಿನ್ಸ್ ದೆಮ್, ಟೆಲ್ ದೆಮ್ ಏನು ಮಾಡಬೇಕು, ಏನು ಮಾಡಬಾರ್ದು. ನಾವು ಸ್ವಲ್ಪ ಸಮಾಧಾನದಿಂದ ಮಾತಾಡಬೇಕು. ಇದಕ್ಕೋಸ್ಕರ ನಾವು ಸ್ಪೆಷಲಿ ವಿ ಆರ್ ಗೆಟಿಂಗ್ ಒನ್ ಎಕ್ಸ್ಪರ್ಟ್ಸ್ ಸಾಫ್ಟ್ ಸ್ಕಿಲ್ ಟ್ರೈನರ್. ಸೊ ಕಂಟಿನ್ಯೂಸ್ಲಿ ವಿ ಆರ್ ಟ್ರೈನಿಂಗ್ ಅವರ್ ನರ್ಸಸ್ ಇನ್ ಸಾಫ್ಟ್ ಸ್ಕಿಲ್ಸ್ ಬಿಕಾಸ್ ದಿಸ್ ಇಸ್ ಅ ಡೆಫಿಷಿಯನ್ಸಿ ವಿ ಫೌಂಡ್ ಇನ್ ನರ್ಸಸ್. ಕೆಲವು ಸಾರಿ ಅವರು ಕೂಡ ಇರಿಟೇಟ್ ಆಗ್ತದೆ, ಯಾಕಂದರೆ 8 ಗಂಟೆಯಲ್ಲಿ ಎಲ್ಲರೂ ಕ್ವಶನ್ಸ್ ಕೇಳೋದು ಎಲ್ಲ ಸ್ಟ್ರೆಸ್ ಆಗ್ತದೆ. ಸೊ ಅದಕ್ಕೋಸ್ಕರ ಕೆಲವು ದೇ ನಾಟ್ ಇಂಟ್ರ್ಯಾಕ್ಟ್ ಇನ್ ಎ ಪ್ರಾಪರ್ ಮ್ಯಾನರ್. ಸೊ ಅದನ್ನು ಕಡಿಮೆ ಮಾಡಬೇಕೋಸ್ಕರ ನಾವು ಸಾಫ್ಟ್ ಸ್ಕಿಲ್ಸ್ ಕೂಡ ವೆರಿ ಇಂಪಾರ್ಟೆಂಟ್ ಇಸ್ ಸಾಫ್ಟ್ ಸ್ಕಿಲ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಇದು ಕೂಡ ನಾವು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ. ಇಟ್ಸ್ ಎ ಕಂಟಿನ್ಯೂಸ್ ಆಕ್ಟಿವಿಟಿ. ಧ್ವನಿ ಇದು ನಮ್ಮ ಧ್ವನಿ, KLE ಕನಸು ನನಸದ